ಹಲೋ ಹಾಯ್ ನಮಸ್ಕಾರ. ನಮ್ಮ ಕಿಚ್ಚ ಬಾಸ್ ನೋಡಿ ಟಿಕೆಟ್ ತೋರಿಸುವಂತೆ. ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶೋಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾನು ಎಲ್ಲಿ ಹೋಗ್ತಿದ್ದೀನಿ ಅಂದರೆ ನಮ್ಮ ಬಾಸ್ನ ನೋಡೋಕ್ಕೆ ಗಾಯ್ಸ್, ಅಂದರೆ ನಮ್ಮ ಕಿಚ್ಚ ಬಾಸ್ನ ನೋಡೋಕ್ಕೆ ಮಾರ್ಕ್ ಮೂವಿ ನೋಡೋಕೆ ಹೋಗ್ತಾಯಿದ್ದೀನಿ. ನಾನು ಎಷ್ಟು ಎಕ್ಸೈಟ್ ಆಗಿದ್ದೀನಿ ಅಂದರೆ ಗಾಯ್ಸ್, ನಿಜವಾಗ್ಲೂ ಸಖತ್ ಎಕ್ಸೈಟ್ ಆಗಿದ್ದೆ. ಆ ಮೂವಿನೂ ಕೂಡ ಅಷ್ಟೇ ಸಖತ್ತಾಗಿತ್ತು. ನಾನು ಎಲ್ಲರಿಗೂ ಏನು ಹೇಳ್ತೀನಿ ಅಂದರೆ ಎಲ್ಲರೂ ಹೋಗಿ ಥಿಯೇಟರ್ಗೆ ಹೋಗಿ ನೋಡಿ ಗಾಯ್ಸ್, ಅಷ್ಟು ಮಜಾ ಇದೆ. ಆ್ಯಂಡ್ ಯಾರ್ಯಾರು ಮಾರ್ಕ್ ಮೂವಿ ಚೆನ್ನಾಗಿಲ್ಲ, ಹಿಂಗಿಲ್ಲ ಹಂಗಿಲ್ಲ ಅಂತ ಹೇಳ್ತಾರಲ್ಲ, ಅವರಿಗೆಲ್ಲರಿಗೂ ಹೆಂಗಿದೆ ಆ ಮೂವಿ ಅಂದರೆ, ಬಟ್ಟೆ ಒಳಗಡೆ ಖಾರದ ಪುಡಿ ಹಾಕ್ಕೊಂಡು ಸುತ್ತಕೊಂಡು ಓಡ್ದಂಗಿದೆ. ಅಷ್ಟು ಸಖತ್ತಾಗಿದೆ ಮೂವಿ. ಆ್ಯಂಡ್ ನಾವು ಕೂಡ ಕಾರಲ್ಲೇ ಹೊರಟ್ವಿ, ಯಾಕಂದರೆ ತುಂಬ ಬಿಸಿಲಿತ್ತಲ್ವ, ಸೊ ಕಾರಲ್ಲೇ ಹೋಗೋಣ ಅಂತ ಹೋಗ್ತಿದ್ದೀವಿ. ನಾವು ಹೋಗಿದ್ದು ವೀರೇಶ್ ಥಿಯೇಟರ್ಗೆ. ಅಲ್ಲಿ ನೋಡಿ ಗಾಯ್ಸ್, ನಮ್ಮ ಕಿಚ್ಚ ಬಾಸ್ನ ನೋಡಿ, ಅವ್ರ ಬ್ಯಾನರ್ ನೋಡಿ, ಅಷ್ಟು ಕ್ಯೂಟ್ ಆಗಿದ್ದಾರೆ ಅವರು. ಈ ಥಿಯೇಟರ್ ಅಂತ ಅಲ್ಲ, ಯಾವ ಥಿಯೇಟರ್, ಎಲ್ಲ ಥಿಯೇಟರ್ಲ್ಲೂ ಕೂಡ ಅವ್ರದ್ದೇ ಬ್ಯಾನರ್ದೇ ಹವ, ಅವ್ರದ್ದೇ ಹವ, ಮಾರ್ಕ್ ಮೂವಿದೇ ಹವ. ಅಷ್ಟು ಸಖತ್ತಾಗಿದೆ ಆ ಮೂವಿ. ಆ ಎಂಟ್ರಿ ಸೀನು, ಆ ಎಂಡಿಂಗು, ಆ ಕಾನ್ಸೆಪ್ಟು ಎಲ್ಲನೂ ಸೂಪರಾಗಿದೆ ಗೈಸ್. ನೋಡಿದವ್ರು ಯಾರೂ ಈ ಮೂವಿ ಚೆನ್ನಾಗಿಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಹೊಟ್ಟೆ ಕಿಚ್ಚಿರೋರು ಹೇಳ್ಬೋದು ಅಷ್ಟೇ, ಮೂವಿ ಚೆನ್ನಾಗಿಲ್ಲ, ಹಿಂಗಿಲ್ಲ ಹಂಗಿಲ್ಲ ಅಂತ. ನಮ್ಮ ಬಾಸ್ ಅಂದರೆ ಯಾರಿಗಾಗಲ್ಲ, ಅವರು ಹೇಳ್ಕೊಬೋದು ಅಷ್ಟೇ. ಬಟ್ ಆದರೆ ನನಗಂತೂ ಫೇವ್ರೆಟ್, ನಮ್ಮ ಬಾಸ್ ಅಂತೂ ನನಗೆ ಸಖತ್ ಫೇವ್ರೆಟ್. ನಾನು ಬಿಗ್ ಬಾಸ್ ನೋಡೋದೇ ಅವರಿಂದ. ಅವರಷ್ಟು ತೂಕದ ವ್ಯಕ್ತಿ, ಅವ್ರ ಬಗ್ಗೆ ಯಾರಿಗೂ ಮಾತಾಡೋ ರೈಟ್ಸ್ ಇಲ್ಲ. ಅವರಷ್ಟು ತೂಕವಾಗಿ ಮಾತಾಡ್ತಾರೆ. ಅವ್ರು ಜಾಸ್ತಿ ಮಾತಾಡಲ್ಲ, ಮಾತಾಡಿದ್ರೆ ಆ ಮಾತು ತುಂಬ ತೂಕವಾಗಿರುತ್ತೆ ಗಾಯ್ಸ್, ನಿಜವಾಗ್ಲೂ. ನಮ್ಮ ಕಿಚ್ಚ ಬಾಸ್ ಫ್ಯಾನ್ಸ್ ತುಂಬ ಜನ ಇದ್ದಾರೆ, ಗೊತ್ತು ಅವರಿಗೆ, ಎಲ್ಲರಿಗೂ ಗೊತ್ತು ಅವ್ರೇನು ಅಂತ. ನಾನೇ ಅಷ್ಟು ಎಕ್ಸೈಟ್ಮೆಂಟಲ್ಲಿ ಹೋದೆ ನೋಡಿ. ನಮ್ಮ ಬಾಸ್ ಎಂಟ್ರಿ ಮೂವಿ ನೋಡಿ, ನಮ್ಮ ಬಾಸ್ ಎಂಟ್ರಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬಾಸ್ ಎಂಟ್ರಿ ಅಂತೂ ಸಖತ್ ಮಾಸ್ ಆಗಿದೆ. ನಾನೇನೆ ನೋಡಿ ಎವ್ರಿ ಸಂಡೇ ಎಷ್ಟು ಲೇಸಿ ಆಗಿರ್ತಿದ್ದೆ. ಬಟ್ ಆದರೆ ಮೂವಿಗೆ ಹೋಗಬೇಕು ಅನ್ನೋದಕ್ಕೋಸ್ಕರ ಬೇಗ ಬೇಗ ಫಟಾಫಟ್ ಎಲ್ಲ ಕೆಲಸ ಮಾಡಿ, ಫಟಾಫಟ್ ಎಲ್ಲ ಪೂಜೆ ಮಾಡಿ ಹೊರಟಿದ್ದು. ನಿಜವಾಗ್ಲೂ ನಾನಂತೂ ಸಖತ್ ಎಂಜಾಯ್ ಮಾಡ್ಕೊಂಡು ನೋಡಿದ್ದೀನಿ ಮೂವಿನ. ನನ್ನ ಹಸ್ಬೆಂಡು ಕೂಡ ಮೂವಿ ನೋಡೋಕೆ ಇಷ್ಟಪಡಲ್ಲ ಅವರು, ಅಂದರೆ ಯಾವ ಮೂವಿನೂ ನೋಡೋಕೆ ಅಷ್ಟು ಥಿಯೇಟರಲ್ಲಿ ಅಷ್ಟೊತ್ತು ಕೂತ್ಕೊಂಡು ಇಷ್ಟಪಡ್ದಲ್ಲೇ ಇರೋರು ಈ ಮೂವಿನ. ಅವರು ಕೂಡ ಇಷ್ಟಪಟ್ಟರು, ಅಷ್ಟು ಚೆನ್ನಾಗಿದೆ. ಆ ಕಾನ್ಸೆಪ್ಟ್ ಎಲ್ಲ ಸಕ್ಕತ್ತಾಗಿದೆ, ನೀವು ಹೋಗಿ ನೋಡಲೇಬೇಕು. ಆ್ಯಂಡ್ ಮೂವಿ ಎಲ್ಲ ಮುಗಿಸ್ಕೊಂಡು ಇವಾಗ ನೆಕ್ಸ್ಟು ಕಾರ್ ಸರ್ವಿಸಿಗೆ ಬಿಡೋಣ ಅಂತ ಹೋಗ್ತಿದ್ದೀವಿ. ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ, ನೀವೇ ನೋಡಿ, ಸಖತ್ ಜನ ಇದ್ದಾರೆ. ನಾವು ಹೋಗಿದ್ದು 1:30 ಶೋಗೆ, 4:30 ಶೋಗೆ ಎಷ್ಟು ಜನ ಇದ್ದಾರೆ ನೋಡಿ. ನಿಜವಾಗ್ಲೂ ನನಗೆ ಆ ಹಾಡು ಸಾಂಗ್ ಸಖತ್ ಇಷ್ಟ ಆಗಿ ಆ ರೀಲ್ನ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಆ ರೀಲ್ ಮಾಡಿಕೊಂಡು ಆಮೇಲೆ ಕಾರ್ ಸರ್ವಿಸಿಗೆ ಬಿಡೋಕ್ಕೆ ಹೋದೆ. ನನ್ನ ಹಸ್ಬೆಂಡಿಗೆ ರಿಕ್ವೆಸ್ಟ್ ಮಾಡಿ, ಮಾಡು ಇದೊಂದು ರೀಲ್ ಮಾಡು ಅಂತ ಅಂದ್ಬಿಟ್ಟು ಮಾಡಿದ್ದೀನಿ. ಅದೊಂದು ರೀಲ್ ಬೇಕಾದ್ರೆ ನೋಡಿ, ನಾನು ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಕಾರ್ ಸರ್ವಿಸಿಗೆ ಬಿಡೋಣ ಅಂತ ಹೋದ್ವಿ. ಅಲ್ಲಿ ನೋಡಿದ್ರೆ ಅವ್ರು ಏನಂದರು, ಇವಾಗ ಆಲ್ರೆಡಿ ಟೈಮಿಂಗ್ಸ್ ಆಗೋಗಿದೆ, ನಾವು 12 o'clock ಒಳಗೆ ಬಂದಿರೋ ರಿಸೀವ್ ಮಾಡ್ಕೋತಿದ್ವಿ, ನಾಳೆ ತಂದುಬಿಡಿ ಅಂತ ಅಂದರು. ಸೊ ಇನ್ನೇನು ಮಾಡೋದು ಅಂದ್ಬಿಟ್ಟು ಬಂದ್ವಿ. ಆಮೇಲೆ ನಾವು ಹಸ್ಬೆಂಡು ಮಾಮೂಲಿ ಒಂದು ಸ್ಪೋರ್ಟ್ಸ್ ಅಂಗಡಿ ಹೋಗಿ ಏನಾದರೂ ನೋಡೋಣ ಬಾ ಅಂತ ಅಲ್ಲಿ ಕರ್ಕೊಂಡೋದ್ರು. ಅದಾದಮೇಲೆ ಅಲ್ಲಿ ನೋಡಿದ್ರು. ಅದು ನೋಡಾದಮೇಲೆ ಇಲ್ಲಿ ಲೈಕ್ ಚಾಟ್ಸ್ ತಿಂದ್ಕೊಂಡು ಹೋಗೋಣ ಅಂದ್ಕೊಂಡು ಸ್ವಲ್ಪ ದಹಿ ಪೂರಿ ಆ್ಯಂಡ್ ಬಟರ್ ಫ್ರೂಟ್ ತಿಂದ್ಕೊಂಡು ಮನೆ ಕಡೆ ಹೊರಟ್ವಿ. ಗಾಯ್ಸ್, ವಿಡಿಯೋ ಏನು ಮಾಡೋದು ಮರ್ತೋಗಿತ್ತು. ಸೊ ಇವತ್ತಿನ ವಿಡಿಯೋ ಹೀಗಿತ್ತು. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.